ನಮಸ್ಕಾರ, ನ್ಯೂಸ್ 26 ಗೆ ಸ್ವಾಗತ. ಅಂಗನವಾಡಿ ಅವ್ಯವಸ್ಥೆ ಸರಿಪಡಿಸಲು ಆಗ್ರಹಿಸಿ ತಹಶೀಲ್ದಾರ್ಗೆ ಮನವಿ. ತಾಳಿಕೋಟೆ ಪಟ್ಟಣದ ವಾರ್ಡ್ ನಂಬರ್ 19ರ ಬೋವಿ ವಡ್ಡರ ಓಣಿಯಲ್ಲಿ ಬಹು ಅಂಗನವಾಡಿ ಕೇಂದ್ರದ ಅವ್ಯವಸ್ಥೆಗೆ ಕಾರಣೀಭೂತರಾದ ಅಂಗನವಾಡಿ ಕೇಂದ್ರದ ಕಾರ್ಯಕರ್ತರು, ಸಹಾಯಕರು ಹಾಗೂ ಸಂಬಂಧಿಸಿದ ಅಧಿಕಾರಿಗಳನ್ನ ವಜಾಗೊಳಿಸಿ ಅವರ ಮೇಲೆ ಕಠಿಣ ಕ್ರಮ ಜರುಗಿಸಬೇಕೆಂದು ಆಗ್ರಹಿಸಿ ಪಟ್ಟಣದ ಅಂಬೇಡ್ಕರ್ ಸೇನೆ ತಾಲೂಕು ಘಟಕ ಹಾಗೂ ಬಾಬಾ ಜಗಜೀವನ್ ರಾಮ್ ಮಹಿಳಾ ಸ್ವಸಹಾಯಕ ಸಂಘದ ಪದಾಧಿಕಾರಿಗಳು ಇಲಾಖೆಯ ಅತ್ತರ ಮೂಲಕ ತಹಶೀಲ್ದಾರ್ಗೆ ಮಂಗಳವಾರ ಮನವಿಯನ್ನ ಸಲ್ಲಿಸಿದ್ರು. ಅಂಬೇಡ್ಕರ್ ಸೇನೆ ಜಿಲ್ಲಾ ಉಪಾಧ್ಯಕ್ಷರಾದ ಬಸು ಮಾದರ ಹಾಗೂ ತಾಲೂಕಿನ ಅಧ್ಯಕ್ಷರಾದ ಗೋಪಾಲ್ ಕಟ್ಟಿಮನಿ ಮಾತನಾಡಿ, ಸದರಿ ಅಂಗನವಾಡಿ ಕೇಂದ್ರ ಅವ್ಯವಸ್ಥೆಯ ಆಗರವಾಗಿದ್ದು, ಕಳೆದ 7 ತಿಂಗಳುಗಳಿಂದ ಕೇಂದ್ರಕ್ಕೆ ಬರುವ ದವಸ ಧಾನ್ಯಗಳು ಮಕ್ಕಳಿಗೆ ಹಾಗೂ ಬಾಣಂತಿಯರಿಗೆ ಪೂರೈಸಿರುವುದಿಲ್ಲ. ಮಕ್ಕಳಿಗೆ ಪಾಠ ಹೇಳಿಕೊಡಲು ಒಬ್ಬ ಶಿಕ್ಷಕರು ಕೂಡ ಇಲ್ಲ. ಆಹಾರ ವಸ್ತುಗಳ ದಾಸ್ತಾನು ಮಾಡುವ ಕೋಣೆ ಸಹ ಇಲ್ಲ ಅಂತ ದೂರಿದ್ರು. ಸರಿಯಾದ ಬಾಣಂತಿಯರಿಗೆ ಮತ್ತು ಗರ್ಭಿಣಿಯರಿಗೆ ಯಾವುದೇ ಬರ್ತಕ್ಕಂಥ ಸರ್ಕಾರದಿಂದ ದವಸ ಧಾನ್ಯಗಳು ಮತ್ತು ಪೌಷ್ಟಿಕಾಂಶ ಮತ್ತು ಯಾವುದೇ ಇಂಜೆಕ್ಷನ್ ಆಗಲಿ ಅಥವಾ ಕರೆದು ತಂದು ಅಂಗನವಾಡಿ ಟೀಚರ್ ಹೆಲ್ಪರ್ ಅವ್ರು ಕರ್ಕೊಂಡ್ಬಂದು ಕೂಡಿಸಿ ಮಾಡ್ಸಕ್ಕಂಥ ಕೆಲಸ ಇರ್ತದೆ ಸರ್ಕಾರದ್ದು. ಅವ್ರು ಇಲ್ಲಿವರೆಗೆ 6 ತಿಂಗಳಾದರೂ ನಾವು ಮೌಖಿಕವಾಗಿ ಹೇಳ್ಕೊತಾ ಬಂದ್ವಿ ಮತ್ತು ಮುದ್ದೆ ಬಳಕೋಗಿನೂ ಹೇಳ್ತಾ ಬಂದ್ವಿ. ವಾದವ್ರನ್ನ ಸಿಡಿತವ್ರನ್ನ ಇಲ್ಲಿ ಕರೆಸಿ ನೋಡೋಗ್ಯಾರ. ಇನ್ನು ಮ್ಯಾಗ ಬರಬರಿ ಮಾಡ್ತೀವಿ ಅಂದರೂ 6 ತಿಂಗಳು ತನ ಆದರೂ ಯಾವುದೇ 6 ತಿಂಗಳದ್ದು ಕೊಟ್ಟಿಲ್ಲ. ಈಗ ಮುಂದಾದ್ರೂ ಇಲ್ಲ, ನಮ್ಮ ಆ ಕಡೆ ವಾರ್ಡ್ನವ್ರು ಬರಲ್ಲ ಅಂತ ಹೇಳಿದಾರೆ. ಆಲ್ರೆಡಿ ಇಲ್ಲಿ ಅಂಗನವಾಡಿಯವರು ರಿಟೈರ್ಡ್ ಆಗಿ 4 ತಿಂಗಳಾಯ್ತು. ವರದಿ ಉಸ್ಮಾನ್ ಬಾಗವಾನ್, ನ್ಯೂಸ್ 26 ಕನ್ನಡ, ತಾಳಿಕೋಟೆ. ಇದಾಗಿತ್ತು ಟುಡೇ ನ್ಯೂಸ್ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.